ವಾಯ್ಸ್ ಕ್ಲಿಯರ್ ಐತಿ? ನಾ ಮಾತಾಡೋದೇ ಈಗ ಮಾತಾಡಕತ್ತೇನ್ರಿ. ಸೌಂಡ್ ಕ್ಲಿಯರ್ ಇಲ್ಲ? ಐತ್ಲಾ ಸೌಂಡ್ ಕ್ಲಿಯರ್? ಓಕೆ. ನಿನ್ನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆತ, ಸೊ ಅರ್ಧಕ್ಕೆ ನಿಂದಿಸ್ಬಿಟ್ಟಿದ್ದೆ. ಈಗ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂತಂದ್ರೆ, ನನ್ನ ಮಂಡಲ ಡಿಸೈನ್ ಹೇಳ್ಕೊಡಕತ್ತಿದ್ನಿ ರೈಟ್. ಅದ್ರೊಳಗೆ ರೌಂಡ್ ಶೇಪ್ ಹೇಳ್ಕೊಟ್ಟೆ ನಾನು ನಿಮಗೆ. ರೌಂಡ್ ಶೇಪ್ ಒಳಗೆ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು, ಆಮೇಲೆ ಮಂಡಲ ಡಿಸೈನ್ದ ಬೇಸಿಕ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ನಿ, ಹೌದಾ? ಇವತ್ತಿನ ಕ್ಲಾಸ್ ಒಳಗೆ ಮಂಡಲ ಡಿಸೈನ್ನ ಹೇಳ್ತೇನೆ, ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಹೇಳ್ತೇನೆ. ಎರಡು ಥರದ ಮಂಡಲ ಡಿಸೈನ್ ಹೇಳ್ತೇನೆ. ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡಿರಿ. ಇವತ್ತಿಗೆ ಫ್ರೀ ವರ್ಕ್ಶಾಪ್ ಕಂಪ್ಲೀಟ್ ಆಕೈತಿ. ಓಕೆ? ನೋಡ್ರಿ, ನಾನು ನಿನ್ನೆ ಏನು ಹೇಳಿದ್ನಿ ನಿಮಗೆ, ಮಂಡಲ ಡಿಸೈನ್ ತೆಗಿಬೇಕಾದ್ರ ನಿನ್ನೆ ಮೆಜರ್ಮೆಂಟ್ ತೊಗೊಂಡಿದ್ದಂತರೂ ಕ್ಲಿಯರ್ ಆಗೈತಿ. ಸೊ ಅದ್ ಈಗ ಯಾವ ರೀತಿ ತಗೋಬೇಕಾ? ಪ್ಲಸ್ ಮಾರ್ಕಿಂತ್ರ ತಗೋಬೇಕಾ, ರೈಟ್? ಕಾಣಿಸಾಗತೈತಿ? ಪ್ಲಸ್ ಮಾರ್ಕಿಂತ್ರ ತಗೋಬೇಕಾ. ಈಗ ನಾನು ಇವಾಗ ವರ್ಕ್ನ ಹೇಳ್ಕೊಡ್ತೇನೆ. ಇವತ್ತು ನಾನು ನಿವಾಗ ಲೋಟಸ್ ಇರ್ತೈತಲ್ಲ, ಲೋಟಸ್ ಅದನ್ನ ಯಾವ ರೀತಿ ಇದ್ರೊಳಗೆ ತೆಗಿತಾರಂತ ಹೇಳ್ಕೊಡ್ತೇನೆ.
ಓಕೆ, ಈಗ ಇಲ್ಲಿ ನಮ್ದು ಶೇಪ್ ಯಾವ್ದು ಬಂತ? ರೆಕ್ಟ್ಯಾಂಗಲ್ ಶೇಪ್ ಬಂತ. ರೆಕ್ಟ್ಯಾಂಗಲ್ ಶೇಪದ ನಡು ಒಂದು ಲೈನ್ ಹಾಕೊಳ್ರಿ. ಓಕೆ, ಈಗ ನಮಗೇನಾತ? ನಡುವಿಂದ ಒಂದು ಪಾಯಿಂಟ್ ಸಿಕ್ತ. ಈ ಪಾಯಿಂಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ. ನಾ ಈಗ ನಿಮಗೆ ಯಾವ್ದು ತೋರ್ಸಾಕ್ತೀನಿ ಗೊತ್ತು? ಇದ್ರೊಳಗ ಶ್ಯಾಡೋ ಲೋಟಸ್, ಶ್ಯಾಡೋ ಲೋಟಸ್ನ ತೋರಿಸಾಕತ್ತೇನೆ. ನೋಡ್ರಲೆ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಈಗ ರೈಟ್ ಸೈಡ್ದಿಂದ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ. ಕಮಲ ಈಸಿ ಮೆಥಡ್ ಒಳಗೆ ಯಾವ ತೆಗಿಬೇಕಂತ ಹೇಳ್ಕೊಟ್ಟೆನಲ್ಲ, ಅದ ಟ್ರಿಕ್ನ ಇಲ್ಲಿ ಯೂಸ್ ಮಾಡ್ರು ನಡಿತೈತಿ. ಓಕೆ, ಈಗ ಇದ್ರ ಶ್ಯಾಡೋ, ಇದ್ರದ್ದು ಏನಕೈತಿ? ಶ್ಯಾಡೋ ಇಲ್ಲಿ ಕೆಳಗ ಉಲ್ಟಾ. ಬಟ್ ಇದ್ ಮೇಲಿಂದ ಏನಾಗಿರ್ಬೇಕ? ಅರ್ಧಕ್ಕಿಂತ ಒಂದ್ ಸ್ವಲ್ಪ ಶ್ಯಾಡೋ ಏನಿರ್ತೈತಿ ಸಣ್ಣ ತಗೊಳ್ಳೋದು. ಇದನ್ನ ನಾನು ಮತ್ತೊಂದ್ ಸತ ಹೇಳಂಗಿಲ್ಲ, ಒಂದ ಸತ ಹೇಳಿರ್ತೀನಿ. ನಿಮಗೆ ಜಾಸ್ತಿ ಸತ ಬೇಕಂತಂದ್ರೆ ಯೂಟ್ಯೂಬ್ ಒಳಗ ನೀವು ನೋಡಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ರೀತಿ ಲೈನ್. ಓಕೆ, ಇದನ್ನ ಏನ್ ಮಾಡೋದು? ಥಿಕ್. ಓಕೆ, ನೆಕ್ಸ್ಟ್ ಒನ್ ಲೈನ್, ಫೈನಲ್ ಲೈನ್. ಅಟ್ಯಾಚ್ ಹಂಪ್ಸ್.
ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಕಮಲ್ ಏನು ತೆಗೆದ್ರಿ, ಒಳಗಿಂದ ಏನೈತಿ ಇದನ್ನ ಪೂರ್ತಿ ಫಿಲಪ್ ಮಾಡಿ ತಗೊಳ್ಳೋದು. ಓಕೆ, ಈ ರೀತಿ ಫಿಲಪ್ ಮಾಡಿ ತಗೊಳ್ಳೋದು. ಇಲ್ಲೇ ಫಿಲಪ್ ಮಾಡೋದ್ನ್ಯಾಗ ಒಳಗಿಂದ ಸ್ವಲ್ಪ ಟಚ್ ಆಗಬಾರ್ದ, ಲೈನ್ಸ್ದ ಔಟ್ಸೈಡ ಇರ್ಬೇಕು. ಯಾವಾಗಲೂ ಫಿಲಪ್ ಮಾಡ್ತಿರ್ತೀವಲ್ಲ, ಲೈನ್ಸ್ ಒಳಗೆ ಒಂದು ಸ್ವಲ್ಪ ಧಕ್ಕ ಮುಕ್ಕಿ ಆಗಿರಬಾರ್ದು. ಆ ರೀತಿ ಔಟ್ಸೈಡ್ದ ಪೂರ್ತಿ ಫಿಲಪ್ ಮಾಡಿ ತಗೋಬೇಕು. ತಿಳಿತಾ? ಗೊತ್ತಾಯ್ತಾ? ನಿನ್ನೆಲ್ಲರೂ ಎಲಿಫೆಂಟ್ ಎಲಿಫೆಂಟ್ ಅಂತ ಹೇಳಿ ಹೇಳತ್ತಿದ್ರಲ್ಲ, ಎಲಿಫೆಂಟ್ನು ಹೇಳ್ಕೊಡ್ತೇನೆ. ಇದು ನಿಮಗೆ ಗೊತ್ತಾಯ್ತಾ? ಕ್ಲಿಯರ್ ಐತಿ? ಓಕೆ, ನೆಕ್ಸ್ಟ್ ನೋಡ್ರಿ, ಕ್ಲಿಯರ್ ಇಲ್ಲ? ಕ್ಲಿಯರ್ ಐತ್ಲಾ? ನೋ, ನಾ ರಿಪೀಟ್ ಮಾಡಂಗಿಲ್ಲ, ಟೈಮ್ ಭಾಳ ವೇಸ್ಟ್ ಆಕೈತಿ. ಇದನ್ನ ನೀವು ಇನ್ನೊಂದ್ಸತ ಯೂಟ್ಯೂಬ್ ಒಳಗೆ ಹಾಕಿರ್ತೀನಲ್ಲ, ಅವಾಗ ನೋಡ್ಬೋದು. ಹಾಂ, ಹಾಕ್ತೀನಿ ನಿನ್ನೆ ಡಿಸೈನ್. ಇನ್ನೊಂದು ತೋರಿಸ್ಲೋ ಬೇಡೋ? ಇನ್ನೊಂದು ತೋರಿಸ್ತೀನಿ, ಆಮೇಲೆ ಆಫ್. ಕ್ಲಿಯರ್ ಐತ್ಲಾ? ನಾ ಇನ್ನೊಂದು ಮೊಬೈಲ್ ಒಳಗೆ ವಾಚ್ ಮಾಡಾಕತ್ತೇನಿ. ಎಲಿಫೆಂಟ್, ಬೇಬಿ ಎಲಿಫೆಂಟ್ ಬಗ್ಗೆ ಹೇಳಾಕತ್ತಿದ್ನಲ್ಲ ನೀನೆ, ಬೇಬಿ ಎಲಿಫೆಂಟ್ ಅದನ್ನ ಹೇಳ್ತೀನಿ ನೋಡ್ರಿ. ಇಲ್ಲೇ ತೋರಿಸ್ತೇನೆ ಶಾರ್ಟ್ ಆಗಿ, ಜಸ್ಟ್ ನೋಡ್ರಿ, ಕನ್ಸಾಗತೈತ್ಯಾ?
ಆರ್ ಬರಿತೀರಿ, ಆ ರೀತಿ ಆರ್ ಬರೆಯುವುದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಆರ್ ಬರೆಯುವುದು, ಬರದ ಇದನ್ನ 1 2 ರೌಂಡ್ ಶೇಪ್ ಒಳಗೆ ಇದಕ್ಕೆ ಬಂದು ಟಚ್. ಆರ್ ಬರಿತಿರ್ಲ ಅದರ್ದ ಮಿನಿ ಎಲಿಫೆಂಟ್. ಒನ್ ಸೆಕೆಂಡ್. ಬ್ಲರ್ ಬರಾಕತೈತಿ ಗೈಸ್. ಕ್ಲಿಯರ್ ಆಯ್ತು ಏನ್ ಬ್ಲರ್ ಬರಾಕತ್ತೋ ಹೇಳ್ರಿ ಪ್ಲೀಸ್. ಎಲ್ಲರಿಗೂ ಕೇಳಾಕತ್ತೀನಿ, ಕಮೆಂಟ್ ಆನ್ ಮಾಡೇನಿ. ಬ್ಲರ್ ಬರಾಕತೈತಿ ಹಂಗಾರೆ 1 ಸೆಕೆಂಡ್ ಇಲ್ರಿ. ಹಾ, 1 ಸೆಕೆಂಡ್. ಎಲ್ಲರೂ ಲೈನ್ ಮೇಲೆ ಇರ್ರಿ, ಯಾರು ಹೋಗ್ಬೇಡ್ರಿ. ನಾ ಮತ್ತೆ ಬರ್ತೇನೆ ವಾಪಸ್ 2 ಸೆಕೆಂಡ್ ಒಳಗೆ. ಈಗ ಕ್ಲಿಯರ್ ಐತಿ. ಕ್ಲಿಯರ್ ಐತಿ. ಓಕೆ ಓಕೆ. ಆಯ್ತು, ಇನ್ನೊಂದ್ಸತ ಹೇಳ್ಕೊಡ್ತೀನಿ ನೋಡ್ರಿ. ಇದೈತಲ್ಲ, ಆರ್ ಬರಿತೀರಿ, ಆ ರೀತಿ ಆರ್ ಬರೆಯುವುದು. ಬರದ ತಕ್ಷಣ ಇದನ್ನೇನು ಮಾಡೋದು, ಕೆಳಗಡೆ ಇಳಿಸೋದು. 1 ಲೆಗ್, ಸ್ವಲ್ಪ ಡಿಸ್ಟೆನ್ಸ್ಲೆ 2 ಲೆಗ್, 2ನೇ ಲೆಗ್. ಇದನ್ನೇನು ಮಾಡೋದು, ರೌಂಡ್ ಶೇಪ್ ಒಳಗೆ ಬಂದ ಇದಕ್ಕೆ ಟಚ್ ಮಾಡೋದು. ಇಲ್ಲೇ ಒಂದ ಕಣ್, ಆಮೇಲೆ ಇಲ್ಲೇ ಇದಕ್ಕೆ ಶಾಲ್ ಅಟ್ಯಾಚ್ ಮಾಡೋದು. ಇಲ್ಲ ಅಂತಂದ್ರೆ ಜಿ ಬರಿತಿರ್ಲ, ಜಿ ಆ ರೀತಿ ಜಿ ಬರೀರಿ. ಓಕೆ, ಇದು ಫಸ್ಟ್ ಲೆಗ್. ಸೆಕೆಂಡ್ ಇದನ್ನ ರೌಂಡ್ ಶೇಪ್ ಒಳಗೆ ಬಂದಿದ್ದಕ್ಕೆ ಟಚ್. ಇಲ್ಲೇ ಕಣ್ ಅನ್ನಕ್ಕೇನಿಲ್ಲ, ಒಂದು ಪಾಯಿಂಟ್ ಇಟ್ಟರೆ ಕಣ್ ನಡು. ಇದಕ್ಕೆ ಈ ರೀತಿ ಮಾಡ್ರಿ, ಅಟ್ಯಾಚ್ ಇದಕ್ಕೆ ಹಂಪ್ಸ್ ಅಟ್ಯಾಚ್ ಮಾಡ್ರಿ. ಓಕೆ, ನಿಮ್ದು ಮಿನಿ ಎಲಿಫೆಂಟ್ ರೆಡಿ ಆಕೈತಿ. ಅಥವಾ ಬೇಬಿ ಎಲಿಫೆಂಟ್ ಅಂತಾರೆ, ಇಲ್ಲಿಕಂದ್ರೆ ಮಿನಿ ಎಲಿಫೆಂಟ್ ಅಂತ ಹೇಳಿ ಕರೀತಾರೆ. ಯಾವುದಾದ್ರೂ ಟ್ರಿಕ್ನ ಯೂಸ್ ಮಾಡ್ರಿ. ಓಕೆ, ಈಗ ಇದನ್ನ ಯೂಸ್ ಮಾಡ್ಕೊಂಡ ಸಿಂಪಲ್ ಆಗಿರುವಂಥ ಒಂದು ಮಂಡಲ ಡಿಸೈನ್ನ ಕ್ರಿಯೇಟ್ ಮಾಡೋಣ. ಇದು ಜಾಸ್ತಿ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಇಷ್ಟ ಆಕೈತಿ. ಮೆಜರ್ಮೆಂಟ್ ಇದದು ಗೊತ್ತಾತ, ಮೆಜರ್ಮೆಂಟ್ ಯಾವ ರೀತಿ ತಗೋತೀವಿ. ನೆಕ್ಸ್ಟ್ ಈಗ ನೋಡ್ರಿ, ನೀವು ಬರೀ ಕೇಳ್ತಿರ್ತಾರಲ್ಲ ಮೆಜರ್ಮೆಂಟ್ ಹಂಗ್ರಿ ಅಂತ ಹೇಳಿ, ನಾ ಯೂಟ್ಯೂಬ್ ಒಳಗೆ ಹಾಕಿರ್ತೀನಿ. 1 ಸತ ಬಿಟ್ಟು 10 ಸತ ನೀವು ನೋಡ್ಬಹುದು. ಇಲ್ಲೇನಕ್ಕೈತಿ, ಬೇರೆ ಬೇರೆ ಟಾಪಿಕ್ನ ಕಲಿಸ್ತಿರ್ತೀನಿ, ಮತ್ತ ಅದನ್ನ ಹೇಳ್ಬೇಕಂತಂದ್ರೆ ಟೈಮ್ ವೇಸ್ಟ್ ಆಗ್ಬಿಡ್ತೈತಿ.
ಹೇಳ್ಕೊಡಕ್ಕೇನಿಲ್ಲ, ಹೇಳ್ಕೊಡ್ತೀನಿ. ಒಂದು ಸತ ಬಿಟ್ಟು 10 ಸತ ಹೇಳ್ಕೊಡ್ತೇನೆ. ಬಟ್ ಅದಕ್ಕೆ ಟೈಮ್ ಭಾಳ ವೇಸ್ಟ್ ಆಗಿಬಿಡ್ತೈತಲ್ಲ, ಅದಕ್ಕೆ ಹೇಳಕತ್ತೇನೆ. ಈಗ ನೋಡ್ರಲ್ಲೇ ಪ್ಲಸ್ ಚಿಹ್ನೆ ಹಾಕೊಳ್ಳೋದು. ಓಕೆ, ಈ ಪ್ಲಸ್ ಚಿಹ್ನೆನ ಹೆಂಗೆ ಹಾಕೊಳ್ಳೋದು? ಪಾಮ್ ಮೇಲೆ ಹಾಕೊಳ್ಳೋದು.
ನೆಟ್ವರ್ಕ್ ಇಶ್ಯೂ ಆಗ್ತೈತಿ. ಹೌದು, ನಾನು ನೋಡಿದೆ, ಕ್ಲಿಯರ್ ಇಲ್ಲ. ಅದು ನೆಟ್ವರ್ಕ್ ಇಶ್ಯೂ ಐತಿ. ಇಲ್ಲೇ ಹೊರಗಡೆ ಭಾಳ ಮಳೆ ಐತಿ, ಸೊ ಅದ್ರ ಸಂಬಂಧ ಗೊತ್ತಿಲ್ಲ. ಒಟ್ಟು ನೆಟ್ವರ್ಕ್ ಇಲ್ಲ ಇಲ್ಲೇ, ಅದಕ್ಕೆ ಕ್ಲಿಯರಾಗಿ ಕಾಣಿಸ್ವಾಲ್ತಿತ್ತು. ಅದನ್ನೇ ಹೇಳಕತ್ತೇನ್ರಿ, ಕ್ಲಿಯರ್ ಇಲ್ಲ. ನನಗೂ ಗೊತ್ತು, ನಾ ಇನ್ನೊಂದು ಮೊಬೈಲ್ ಒಳಗೂ ವಾಚ್ ಮಾಡಕತ್ತೀನಿ. ಬಟ್ ಯೂಟ್ಯೂಬ್ ಒಳಗೆ ಕ್ಲಿಯರ್ ಬರುತ್ತೆ. ಓಕೆ, ಅಯ್ಯೋ, ನಾ ಅದನ್ನೇ ಹೇಳಕತ್ತೀನಿ ಎಲ್ಲರಿಗೂ, ಕ್ಲಿಯರ್ ಇಲ್ಲ. ಹೌದು, ನಂಗೆ ಗೊತ್ತಂತ ಹೇಳಿ. ಹಾಂ, ಯೂಟ್ಯೂಬ್ ಒಳಗೆ ಹಾಕಿದ್ರೆ ಕ್ಲಿಯರ್ ಆಗಿ ಬರ್ತೈತೆ, ತಗೋರಿ, ಡೋಂಟ್ ವರಿ. क्लियर नहीं, पता है. ಅದು ನನ್ನ ಪೇಪರ್ ಬೇರೆ ತಗೊಂಡೇನಿ, ಅದಕ್ಕೆ ಸ್ಪ್ರೆಡ್ ಆಗಕತ್ತೈತಿ. ಮಿಕ್ಸೋಲಜಿ ಕ್ಲಾಸ್ ಮಾಡ್ರಿ ಮ್ಯಾಮ್. ಮಿಕ್ಸೋಲಜಿ ಕ್ಲಾಸ್ ಐತ್ಲಾ? ಮಿಕ್ಸೋಲಜಿ ಕ್ಲಾಸ್ದ ಟೈಮಿಂಗ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಜನಕ್ಕೆ ಕಿಟ್ ಇನ್ನೂ ಮುಟ್ಟಿಲ್ಲ. ಇನ್ನೊಂದು 2-3 ದಿವಸ ಒಳಗದ ಎಲ್ಲರಿಗೂ ರೀಚ್ ಆಗತ್ತೆ. ಸೊ 1-2-3 ದಿವಸ ಅಷ್ಟು ಲೇಟ್ ಮಾಡಿ ಹಾಕ್ತೀನಿ. ಅದೇನು ಅನ್ನೋದು ಗ್ರೂಪ್ ಒಳಗೆ ನಾನು ನಿಮಗೆ ಹೇಳ್ತೀನಿ ಯಾವಾಗ ಅಂತ ಹೇಳಿ. ಹೌದು, ಮೆಹಂದಿ ಕಿಟ್ ಇನ್ನೂ ಬಂದಿಲ್ಲ, ಅದಕ್ಕೆ ಸಂಬಂಧ ಸ್ವಲ್ಪ ಲೇಟಾಗಿ ತಗೋತೀನಿ. ಟುಮಾರೋ ಆಗಂಗಿಲ್ಲ ಮೆಹಂದಿ ಮಿಕ್ಸಾಲಜಿ ಕ್ಲಾಸ್. ನಾನು ಹೇಳ್ತೀನಿ ಟೈಮಿಂಗ್ ಯಾವಾಗ ಅಂತ ಹೇಳಿ, ಟೈಮಿಂಗ್ ಡೇಟ್ ಎರಡು ಹೇಳ್ತೇನೆ, ಮೆನ್ಷನ್ ಮಾಡ್ತೀನಿ ಗ್ರೂಪ್ ಒಳಗೆ. ಆಯ್ತು, ಇವತ್ತಿಗೆ 10 ದಿವಸದ ಕ್ಲಾಸ್ ಏನಿತ್ತು, ಆ್ಯಕ್ಚುಲಿ 10 ದಿವ್ಸಕ್ಕಿಂತ 11 ದಿವಸ ಆತ. ಯಾಕಪ್ಪ ಅಂತಂದ್ರೆ ನನಗೆ ಹೇಳ್ಕೊಡ್ದಿತ್ತು ಜಾಸ್ತಿ. ಅದು ಆ್ಯಕ್ಚುಲಿ ನನ್ನ ಕಡೆ ನಾನು ಹೇಳ್ಕೊಡ್ತಿದ್ನಿಲ್ಲ ಡೈಲಿ ನಿಮಗೆ, ಅಂಥದ್ದು ಪೇಪರ್ ಒಳಗೆ ಹೇಳ್ಕೊಟ್ಟಿಲ್ಲ ನಾನು. ಸಾದಾ ನಾನು ಡೈಲಿ ಯೂಸ್ ನಾನು ಕ್ಲಾಸ್ಮೇಟ್ ಇವ್ರು ಸ್ಟೂಡೆಂಟ್ಸ್ ಅದು ಬರ್ತಾರಲ್ಲ, ಅವ್ರು ತಗೋತಾರೆ ಅಂಥ ಪೇಪರ್ ಒಳಗೆ ನಾನು ಇವತ್ತು ಹೇಳ್ಕೊಟ್ನಿ. ಸೊ ಸ್ಪ್ರೆಡ್ ಆಗಕತ್ತೈತಿ. ಇವತ್ತು ನಿನ್ನೆ ಮೊನ್ನೆ ಅದ್ರೊಳಗೆ ಹೇಳ್ಕೊಟ್ಟೆ ನಾನು ಅಂಥ ಪೇಪರ್ ಒಳಗೆ. ₹99 ಭಾಳ ಇಲ್ರಿ. 99 ರೂಪೀಸ್ ಭಾಳ ಅಲ್ಲ ಯಾರಿಗೂ. ಯಾಕಂದ್ರೆ ನೀವು ಒಂದ್ಸತ ಕಲಿತ್ರಂತಂದ್ರೆ ಅದು ಲೈಫ್ ಟೈಮ್ ನಿಮಗೆ ಇದನ್ನ ಇರ್ತೈತಿ, ಗೊತ್ತಾ? ಲೈಫ್ ಟೈಮ್. ಇವತ್ತು ಲೇಟ್ ಆಗತ್ತ ಬರೋದು ಕಿಟ್, 8-10 ದಿವಸರ ಬೇಕು. ಯಾಕಂದ್ರೆ ರೇನಿ ಸೀಸನ್ ಒಳಗೆ ನಾನು ಜಲ್ದಿ ಬರ್ತೈತೆ ಅಂತೇಳಿ ಹೇಳಂಗಿಲ್ಲ. ಯಾಕಂದ್ರೆ ಈಗಾಗಲೇ ಆರ್ಡರ್ ಮಾಡಿದವ್ರಿಗಿನ ಭಾಳ ಲೇಟಾಗಿ ಕೊಡಾಕತ್ತೇನಿ. ವೆಲ್ಕಮ್. ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ ಯಾವಾಗ ನಾನು ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ನ ತಗೋತೀನಿ. ನಾನು ನಿಮಗೆ ಗ್ರೂಪ್ ಒಳಗೆ ಹೇಳ್ತೇನೆ. ಎಲ್ಲರೂ ನಾನು ಗ್ರೂಪ್ ಒಳಗೆ ಹೇಳ್ತೀನಿ. ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ ಬಗ್ಗೆ ಏನು ಕೇಳೋದಿದ್ರು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿರಿ. ಅದನ್ನೆಲ್ಲ ನಾನು ಮೆಹಂದಿ ಪೌಡರ್ ಮತ್ತು ಆಯಿಲ್ ಯಾವುದು ಹೇಗೆ ಮಿಕ್ಸ್ ಮಾಡಬೇಕು ಅದನ್ನು ಹೇಳ್ಕೊಡಿ. ಅದನ್ನೆಲ್ಲ ನಾನು ನಿಮಗೆ ಮಿಕ್ಸಾಲಜಿ ಕ್ಲಾಸ್ ಒಳಗೆ ಹೇಳ್ಕೊಡ್ತೇನೆ. ಮಿಕ್ಸಾಲಜಿ ಕ್ಲಾಸ್ ನೋಡ್ರಿ, ಮಿಕ್ಸಾಲಜಿ ಕ್ಲಾಸಿಗೆ ಓನ್ಲಿ ₹99. ಅದು ನಾನು ನಿಮಗೆ ಅಮೌಂಟ್ನ ಜಾಸ್ತಿ ತೊಗೊಳಕತ್ತಿಲ್ಲ. ಯಾಕಂದ್ರೆ ಇದು ನಿಮ್ಗೆ ಲೈಫ್ ಟೈಮ್ ನಿಮ್ಗೆ ನಾಲೆಜ್ ಸಿಗ್ತೈತಿ. ಮತ್ತೇನಪ್ಪ ಅಂತಂದ್ರೆ 2 ತಿಂಗಳ ಮಟ್ಟ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಸಿಗತ್ತೆ. ನಿಮಗೆ ಕಿಟ್ ಯಾವಾಗ ಬರ್ತೈತಿ ಅವಾಗ ಸತಕ್ ನೀವು ಮಾಡಿ ನೋಡ್ಬಹುದು, ಟ್ರೈ ಮಾಡ್ಕೋತಾ ಇರ್ಬೋದು. 2 ತಿಂಗಳ ಮಟ್ಟ ನೀವು ಮನೆಯೊಳಗೆ ಮೆಹಂದಿ ಕೋನ್ನ ರೆಡಿ ಮಾಡಬಹುದು ನೋಡ್ಕೊಂಡು ವಿಡಿಯೋ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದ್ರೊಳಗೆ ನಾ ಏನು ನೋಟ್ ಮಾಡಿರ್ತೀನಿ, ಏನು ನಿಮಗೆಲ್ಲ ಕಲಿಸಿರ್ತೀನಿ, ಅದನ್ನೆಲ್ಲ ನಾನು ನೋಟ್ ಮಾಡಿ PDF ಮಾಡಿ ನಿಮಗೆ ಕಳಿಸ್ತೇನೆ. ಓಕೆ,
ಅದನ್ನ ಸತಕ್ ನೀವು ಪ್ರಿಂಟ್ ಮಾಡಿ ಇಟ್ಕೋಬಹುದಾ, ಮುಂದೆ ನೀವು ಯಾರಿಗಾದ್ರೂ ಕಲಿಸ್ಬೇಕಾದ್ರೂ ಡೀಟೇಲ್ಸ್ ಆಗಿ ಕಲಿಸ್ಬೇಕಾ, ಆ ರೀತಿನ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನೀವು 99 rupees ಫ್ರೀ ಒಳಗೆ ಅದನ್ನು ಹೇಳ್ಕೊಡ್ರಿ ಅಂತಂದ್ರೆ ನನಗಾಗಿಲ್ಲ, ಸಾರಿ. ನಂಬರ್ ನಂದು ಇದ್ರೊಳಗೆ ಐತಿ ನೋಡ್ರಿ, ಇನ್ಸ್ಟಾ ಒಳಗೆ ಐತಿ, ಎಲ್ಲರಿಗೂ ಹಾಕ್ಯಾನಿ. ಐಶ್ವರ್ಯ ಅವ್ರ, ನೀವು ನನಗೆ ವಿಡಿಯೋ ಕಾಲ್ ಮಾಡ್ರಿ ಪರ್ಸ್ನಲ್ ಆಗಿ, ನಾನು ನಿಮ್ಗೆ ನನ್ನ ಮುಖ ತೋರಿಸ್ತೇನೆ. ನಂಬರ್ ಸ್ಕ್ಯಾನರ್ ನನಗೆ ಮೆಸೇಜ್ ಮಾಡ್ರಿ, ನಾ ಅದ್ರೊಳಗೆ ನಿಮಗೆ ಸ್ಕ್ಯಾನರ್ ಹಾಕ್ತೇನೆ. ಥ್ಯಾಂಕ್ ಯು ಟು ವೀರು ಅವರೇ. मिक्सोलॉजी क्लास मैं भी आपको नहीं बता सकती कब है, बट मैं जल्दी ही अनाउंसमेंट करती हूँ और उसको मैं ग्रुप में बताती हूँ और पर्सनल कौन मैसेज करता है उसको बताती हूँ. ಹೌದು, ಮಿಕ್ಸೋಲಜಿ ಕ್ಲಾಸ್ದು ವಿಡಿಯೋ ರೆಕಾರ್ಡ್ ಸಿಗ್ತೈತಿ. ಮಿಕ್ಸೋಲಜಿ ಯಾವಾಗ ಮ್ಯಾಮ್? ಅದನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ, ಇನ್ನೂ ನಾನು ಡಿಸೈಡ್ ಮಾಡಿಲ್ಲ, ಯಾಕಂದ್ರೆ ಒಂದಿಷ್ಟು ಮಂದಿಗೆ ಇನ್ನೂ ಕಿಟ್ ತಲುಪಿಲ್ಲ. ಸೊ ಅದಕ್ಕೆ ಒಂದು 2-3 ದಿವಸ ಅಷ್ಟು ಲೇಟ್ ಆಗತ್ತಾ. ಮ್ಯಾಮ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಭಾಳ ಕಲ್ತೀವಿ ರೀ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಟು. ಜಸ್ಟ್ ಕಮೆಂಟ್ಸ್ ಬರ್ತಿದೆ, ವಿಡಿಯೋ ಏನು ಬರ್ತಿಲ್ಲ. ಹೌದ್ರಿ, ಕಮೆಂಟ್ಸ್ ಸಲುವಾಗಿ ನಾನು ಖಾಲಿ ಕುಂತೇನೆ ಇವತ್ತು, ನಿಮ್ಮ ಜೊತೆ ಮಾತಾಡ್ಬೇಕಂತೇಳಿ. ಥ್ಯಾಂಕ್ಸ್ ಮ್ಯಾಮ್, ವೆಲ್ಕಮ್. ಲವ್ ಯು ಟು ಶ್ವೇತಾ ಅವರೇ. ಡಿಸೈನ್ ಥ್ಯಾಂಕ್ ಯು ಮ್ಯಾಮ್, ಫ್ರೀ ಕ್ಲಾಸ್ ಮಾಡೋದಕ್ಕೆ. ತೋರಿಸ್ತೀನಿ ನೋಡ್ರಿ, ಫೇಸ್ ತೋರಿಸ್ತೀನಿ. ವೆಲ್ಕಮ್. ಓಕೆ ನೋಡ್ರಿ, ಇನ್ನೊಂದೇನಪ್ಪ ಅಂತಂದ್ರೆ ಆಗಸ್ಟ್ 5ನೇ ತಾರೀಕಿಂತ ನಾನು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸ್ ಹೇಳಕತ್ತೇನೆ. ಅದ್ರೊಳಗಂತರೂ ಪೂರ್ತಿ ನೀವು ಒಂದು ಸ್ವಲ್ಪ ಬೇಸಿಕ್ ಬರೋರು ಒಂದು ಸ್ವಲ್ಪ, ನಾ ಏನು ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂತಂದ್ರೆ, ಪೂರ್ತಿ ನಾನು ಮೆಹಂದಿ ಒಳಗೆ ಬಿಸ್ನೆಸ್ ಒಳಗೆ ನಾನು ಇನ್ಕ್ಲೂಡ್ ಆಗಬೇಕಾ, ಮೆಹಂದಿ ನಾ ಬೇರೆದವ್ರಿಗೆ ಹಚ್ಚಬೇಕಾ, ನಾನು ಕಲಿಬೇಕಾ ಅನ್ನೋರು ಮಾತ್ರ ಆಗಸ್ಟ್ 5ನೇ ತಾರೀಕಿಂತ ಜಾಯ್ನ್ ಆಗ್ರಿ. ಯಾಕಂತಂದ್ರೆ ಅದ್ರೊಳಗೆ ನಿಮಗೆ ಪೂರ್ತಿ A to Z ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇಷ್ಟು ಕಡಿಮೆ ಫೀಸ್ ಒಳಗೆ ನಿಮಗೆ ಎಲ್ಲೂ ಹೇಳ್ಕೊಡಂಗಿಲ್ಲ. ಓಕೆ, ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಮೇಡಮ್, ಅದನ್ನ ಒಂದು ವಿಡಿಯೋ ಮಾಡಿ ನೋಡ್ರಿ, ಕಿಟ್ ಒಳಗೆ ಏನಿರ್ತೈತಿ ಏನಿಲ್ಲ ಅಂತೇಳಿ. ಯೂಟ್ಯೂಬಲ್ಲಿ ಇರೋ ವಿಡಿಯೋ ಡಿಲೀಟ್ ಮಾಡ್ತೀರಾ 2-3 ಮಂತ್ ಆದಮೇಲೆ? ಇಲ್ಲ ಡಿಲೀಟ್ ಮಾಡಂಗಿಲ್ಲ. days ಕ್ಲಾಸ್ಲಿ ನನ್ನ ಬಿಗಿನರ್ ಆದರೂ ಸ್ವಲ್ಪ ಕಲ್ಕೊಂಡೆ ಮ್ಯಾಮ್. ಆಯಿತು ಕಂಡೆ, ಸಂತೋಷ. ಯುವರ್ ವಾಯ್ಸ್ ಸೂಪರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು. ಎಲ್ಲರೂ ನೀವು ಜಾಯಿನ್ ಆದ್ರಿ, ಅದು ನನಗೆ ಭಾಳ ಖುಷಿ. ವಿದೌಟ್ ಕಿಟ್ ಜಾಯಿನ್ ಆಗ್ಬೋದಾ? ಹಾಂ, ವಿದೌಟ್ ಕಿಟ್ಟು ನೀವು ಜಾಯಿನ್ ಆಗ್ಬೋದು. ಗನಾವಿ ಪ್ರಿಯಾ ಅವರೇ, ಥ್ಯಾಂಕ್ ಯು. ಬಡಿಕೇರ್ ಪವಿತ್ರ ಮ್ಯಾಮ್, ಕ್ಲಾಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಎಲ್ಲರಿಗೂ ನಿಮಗೆ ಇಷ್ಟ ಆತಂದ್ರೆ ನನಗೆ ಚಲೋ ಅನಿಸುತ್ತಾ? ಓಕೆ, ಯಾರಿಗಾದರೂ ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ ಬಗ್ಗೆ ಆಗಲಿ, ಆಗಸ್ಟ್ ಒಳಗೆ ತೊಗೊಳ್ಳುವಂಥ ಕ್ಲಾಸ್ ಬಗ್ಗೆ ಆಗಲಿ ಏನಾದರೂ ಕೇಳೋದಿತ್ತಂದ್ರೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳಬಹುದು. ಇನ್ನೊಂದೇನಪ್ಪ ಅಂತಂದ್ರೆ, ಫ್ರೀ ಆಗು ನಾನು ಕಲಿಸ್ತೇನೆ, ಬಟ್ ಇಷ್ಟು ಕ್ಲಿಯರ್ ಆಗಿ ಏನು ಅಮೌಂಟ್ ತೊಗೊಂಡು ಕಲಿಸ್ತೇನಲ್ಲ ಆ ರೀತಿ ಫ್ರೀಯಾಗಿ ಕಲ್ಸೋಕ್ಕಾಗಂಗಿಲ್ಲ. ಬಟ್ ಈ ಆಗಸ್ಟ್ ಒಳಗೆ ಏನು ಇದು ಮುಗಿತೈತಿ, ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಾನು ಎವ್ರಿ ಸಂಡೇ ನಾನು ನಿಮಗೆ ಇಲ್ಲ ರಾತ್ರಿ 10ರಿಂದ 11 ಗಂಟೆ ಮಟ್ಟ ಲೈವ್ ಬರ್ತೀನಿ. ಮತ್ತೆ ಏನಾದರೂ ಹೊಸದು ಕಲಿಸಿರ್ತೇನೆ. ಈಗ ವಾಟ್ಸಪ್ ಒಳಗೆ ಏನು ಗ್ರೂಪ್ ಐತಿ ಅದನ್ನ ನೀವು ನಿಮ್ಮ ಇಷ್ಟ, ನೀವು ಜಾಯಿನ್ ಆಗಿರ್ತಿದ್ರೆ ಇರಬಹುದು, ಇಲ್ಲ ಅಂತಂದ್ರೆ ನೀವು ರಿಮೂವ್ ಆಗಬಹುದು. ಬಟ್ ನಾ ಯಾವಾಗ ಲೈವ್ ಬರ್ತೀನಿ, ಯಾವಾಗ ಏನು ಕಲಿಸ್ತೀನಿ, ನಾ ಫ್ರೀ ಇದ್ದಾಗ ಕಲಿಸ್ತೇನೆ. ಕೆಲವೊಮ್ಮೆ ನಾನು ಮಧ್ಯಾಹ್ನ ಬರಬಹುದು, ಮಧ್ಯಾಹ್ನ 2ರಿಂದ 3, 3ರಿಂದ 4 ಈ ರೀತಿನೂ ಬಂದು ಕಲಿಸ್ತೀನಿ. ಬಟ್ ಅಂಥ ವಿಡಿಯೋಗಳನ್ನ ಏನೈತೆ ನೋಡ ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನಿ. ಅಂಥ ವಿಡಿಯೋಗಳನ್ನ ನಾನು ನಿಮಗೆ ಗ್ರೂಪ್ ಒಳಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಈ ತಾರೀಕು ಒಳಗೆ ಹಿಂಗೆ ಬಂದೈತಿ,
ಲೈವ್ ಬರ್ತೀನಿ ಇದೆಲ್ಲ ಮೆನ್ಷನ್ ನಾನು ನಿಮಗೆ ಮಾಡ್ತಿರ್ತೀನಿ ಗ್ರೂಪ್ ಒಳಗೆ. ಸೊ ನಿಮ್ಮ ಇಷ್ಟ, ನೀವೇನಾದರೂ ಗ್ರೂಪ್ನ ರಿಮೂವ್ನೂ ಆಗ್ಬಹುದ, ಇಲ್ಲ ಅಂತಂದ್ರೆ ನಿಮ್ಗೆ ಬೇಕಪ್ಪ ಇಂಥದ್ದೆಲ್ಲ ಲೈವ್ ಕ್ಲಾಸ್ ಬೇಕು ನಾವು ಕಲಿಬೇಕು ಅಂತ ಅನ್ಸಿದ್ರ, ಕೀಪ್ ಇನ್ ಟಚ್ ಇರ್ಬೇಕು ಅನ್ಸಿದ್ರ ನೀವು ಗ್ರೂಪ್ ಒಳಗೆ ಇರಬಹುದು. ಓಕೆ, ಥ್ಯಾಂಕ್ ಯು ಟು ಗೈಸ್. ಓಕೆ ಸಾಕಾ? ಬಾಯ್ ಎವ್ರಿವನ್, ಗುಡ್ ನೈಟ್. ಮತ್ತೆ ಸಿಗೋಣ, ಮತ್ತೆ ಕ್ಲಾಸ್ನ ಹೇಳ್ಕೊಡ್ತೇನೆ. ನಾ ಯಾವಾಗ ಲೈವ್ ಬಂದು ಕಲಿಸ್ತಿರ್ತೇನಲ್ಲ ಇನ್ಸ್ಟಾ ಒಳಗ, ಎಲ್ಲರಿಗೂ ನಾನು ಇನ್ವೈಟ್ ಮಾಡ್ತೀನಿ. ಇನ್ಸ್ಟಾ ಒಳಗೂ ನಾನು ಮೆನ್ಷನ್ ಮಾಡ್ತೀನಿ, ಗ್ರೂಪ್ ಒಳಗೂ ನಾನು ಎಲ್ಲರಿಗೂ ಹೇಳ್ತೇನೆ, ಅಡ್ವರ್ಟೈಸ್ ಮಾಡ್ತೀನಿ. ಗ್ರೂಪ್ ಒಳಗೆ ನಾನು ಅಡ್ವರ್ಟೈಸ್ ಮಾಡ್ತೀನಿ. ಓಕೆ, ಲವ್ ಯು ಟು ಗೈಸ್, ಲವ್ ಯು ಟು. ಓಕೆ, ನಾನು ನೋಡ್ತೀನಿ, ನಾ ಯಾವಾಗ ಫ್ರೀ ಇರ್ತೀನಿಲ್ಲ ಅವಾಗ ನಾನು ನಿಮಗೆ ಗ್ರೂಪ್ ಒಳಗಾಗಲಿ ಇನ್ಸ್ಟಾ ಒಳಗಾಗಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ. ನಾ ಏನು ಹೇಳ್ಕೊಟ್ಟೇನಿಲ್ಲ ಯೂಟ್ಯೂಬ್ ಒಳಗೆ ಮತ್ತೆ ನೋಡಿ ಕಲೀರಿ. ಯಾವಾಗ ಫ್ರೀ ಇರ್ತೀರಿ ಅವಾಗ ಮತ್ತೆ ನೋಡಿ ಕಲೀರಿ. ಕೈ ಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಬಾಯ್ ಗೈಸ್, ಬಾಯ್, ಟೇಕ್ ಕೇರ್, ಬಾಯ್. ಯೂಟ್ಯೂಬ್ ಲಿಂಕ್ ನಾನು ನಿಮಗೆ ಇದ್ರೊಳಗೆ ಶೇರ್ ಮಾಡೇನಿ ನೋಡ್ರಿ, ನನ್ನ ಇನ್ಸ್ಟಾ ID ಒಳಗೆ ಐತಿ ನೋಡ್ರಿ ಯೂಟ್ಯೂಬ್ ಲಿಂಕ್.